ಡಿಕೆ ತ್ಯಾಗಕ್ಕೆ ಬೆಲೆ ಇಲ್ವಾ? ಸಿದ್ದು ಹಠಕ್ಕೆ ಕೊನೆಯೂ ಇಲ್ವಾ? ಸಿಎಂ ಬದಲಾವಣೆಯ ವಿಚಾರದಲ್ಲಿ ಮತ್ತೊಂದು ಹೊಸ ಸಂಚಲನ. ಸಿಎಂ ವಿರುದ್ಧ ತಿರುಗಿ ಬಿದ್ದ ಡಿಕೆಶಿ ಪ್ರಶ್ನೆಗಳಿಗೆ ಸಿದ್ದು ಉತ್ತರಿಸ್ತಾರ? ಹತಾಶರಾದ ಟ್ರಬಲ್ ಶೂಟರ್ ಆಗ್ತಾರ ಕಾಂಗ್ರೆಸ್ನ ಡೆಮಾಲಿಷನ್? ಲೇಡೀಸ್ ಅಂಡ್ ಜೆಂಟಲ್ಮನ್, ಕರ್ನಾಟಕ ರಾಜಕೀಯದಲ್ಲಿ ಹೊಸ ಸಂಚಲನ. ಸಿಎಂ ಬದಲಾವಣೆಯ ಕುರಿತಾಗಿ ಡಿಕೆಶಿ ಎತ್ತಿದಂತಹ ಆ ಪ್ರಮುಖ ಪ್ರಶ್ನೆಗಳು ಏನು? ಹತಾಶರಾದ ಟ್ರಬಲ್ ಶೂಟರ್ ಡಿಕೆ ಮುಂದಿರುವಂತಹ ದಾರಿಗಳೇನು? ಸಿದ್ದರಾಮಯ್ಯ ಡಿಕೆ ಹಾದಿಗೆ ಮುಳ್ಳಾಗಿದ್ಯಾಕೆ? ವೆಲ್ಕಮ್ ಟು ವಾಂಟೆಡ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಕರ್ನಾಟಕ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದು ಕೇವಲ ಒಂದು ಚರ್ಚೆ ಅಲ್ಲ, ಅದೊಂದು ನಿರಂತರವಾಗಿ ನಡೆಯುವಂತಹ ಒಳ ರಾಜಕೀಯದ ಚದುರಂಗದಾಟ. ಇತ್ತೀಚಿನ ದಿನಗಳಲ್ಲಿ ಈ ಆಟಕ್ಕೆ ಮತ್ತೆ ಗರಿಗೆದರಿದೆ. ಈ ಆಟ ಏನಿದೆ ಮತ್ತಷ್ಟು ಚುರುಕುಗೊಂಡಿದೆ. ಶಾಸಕ ಕೆಎನ್ ರಾಜಣ್ಣ ಅವರ ಹೇಳಿಕೆಗಳು ರಾಜ್ಯ ರಾಜಕೀಯದಲ್ಲಿ ಹೊಸ ಅಲೆಯನ್ನ ಎಬ್ಬಿಸಿದ್ರೆ, ಅದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀಡಿರುವಂತಹ ಪ್ರಕ್ರಿಯೆಗಳು ಒಬ್ಬ ಹಿರಿಯ ಮುತ್ಸದ್ದಿ ಜಾಣ್ಮೆಯ ನಡೆಗಳನ್ನ ನೆನಪಿಸ್ತಾ ಇದೆ. ರಾಜಕೀಯ ಪಟುಗಳಲ್ಲಿ ನಿಸ್ಸೀಮರಾದಂತಹ ಡಿಕೆಶಿ ಈ ಬಾರಿ ಕೇವಲ ಉತ್ತರವನ್ನ ನೀಡಿಲ್ಲ, ಬದಲಾಗಿ ವಿರೋಧಿಗಳ ಅಂಗಳಕ್ಕೆ ತಾರ್ಕಿಕ ಪ್ರಶ್ನೆಗಳ ಬೌನ್ಸರ್ ಅನ್ನ ಎಸೆದಿದ್ದಾರೆ. ಯಾವಾಗ ಕೆಎನ್ ರಾಜಣ್ಣ ಅವರು ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ರು, ಆಗ್ಲೇ ರಾಜಕೀಯ ವಲಯದಲ್ಲಿ ಸಂಚಲನ ಆರಂಭ ಆಗಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಅವರು ಈ ಚಂದನ್ನ ಅತ್ಯಂತ ಚಾಣಾಕ್ಷತನದಿಂದ ವಾಪಸ್ ರಾಜಣ್ಣ ಅವರ ಅಂಗಳಕ್ಕೆ ಎಸೆದಿದ್ದಾರೆ. ತಾವೊಬ್ಬ ಶಿಸ್ತಿನ ಪಕ್ಷದ ಸಿಪಾಯಿಯಂತೆ ಕಾಣಿಸ್ಕೊಳ್ತಾಲೆ ಗೊಂದಲವನ್ನ ಸೃಷ್ಟಿಸಿದ ಅಂತಹವರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ತಂತ್ರ ಇಲ್ಲಿದೆ. ಇನ್ನು ಈ ಕುರಿತು ಡಿಕೆಶಿ ಅವರು ಅತ್ಯಂತ ತೂಕಬದ್ಧವಾಗಿ ಹೀಗೆ ಹೇಳಿದ್ದಾರೆ. ಮುಖ್ಯಮಂತ್ರಿ ಬದಲಾಗಬೇಕು ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ, ಆದ್ರೆ ಮಾಜಿ ಸಚಿವರು ಆಗಿರುವಂತಹ ಹಾಲಿ ಶಾಸಕ ಕೆಎನ್ ರಾಜಣ್ಣ ಅವರು ಸಿಎಂ ಬದಲಾವಣೆ ಮಾಡೋಕೆ ಯಾಕೆ ಹೊರಟಿದ್ದಾರೆ? ಇನ್ನು ಈ ಪ್ರಶ್ನೆಯ ಹಿಂದೆ ಒಂದು ಆಳವಾದ ಗಾಂಭೀರ್ಯ ಇದೆ. ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯಗಳನ್ನ ಬೀದಿಗೆ ತಂದಿದ್ಯಾರು ಮತ್ತು ಯಾರ ಹಿತಾಸಕ್ತಿಗಾಗಿ ಈ ಚರ್ಚೆ ನಡೀತಾ ಇದೆ ಅನ್ನುವಂತಹ ಗುಟ್ಟನ್ನ ಡಿಕೆಶಿ ಈ ಮೂಲಕ ರಟ್ಟು ಮಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ರಾಜಣ್ಣ ಅವರ ಪ್ರಸ್ತಾಪಕ್ಕೆ ಡಿಕೆಶಿ ನೀಡಿದಂತಹ ಉತ್ತರ ಒಂದು ಲಾಜಿಕಲ್ ಚೆಕ್ಮೆಟ್. ಇಲ್ಲಿ ಡಿಕೆಶಿ ಅವರು ತರ್ಕವನ್ನೇ
ಗುರಾಣಿಯನ್ನಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಪರಮೇಶ್ವರ್ ಅವರು ಸಿಎಂ ಆಗ್ಬೇಕು ಅಂತ ಹೇಳೋದಾದ್ರೆ ಈಗಿರುವಂತಹ ಸಿಎಂ ಅಧಿಕಾರ ಬಿಡಬೇಕು ಅನ್ನುವಂತಹದ್ದು ರಾಜಣ್ಣ ಅವರ ಉದ್ದೇಶನ ಆಗಿದೆ ಅಂತ ಹೇಳಿ ಮರುಪ್ರಶ್ನೆಯನ್ನ ಹಾಕೋದ್ರ ಮೂಲಕ ರಾಜಣ್ಣ ಅವರೇ ಮುಖ್ಯಮಂತ್ರಿಯವರ ಪಟ್ಟಕ್ಕೆ ಸವಾಲನ್ನ ಹಾಕ್ತಾ ಇದ್ದಾರೆ ಅನ್ನುವಂತೆ ಇಲ್ಲಿ ಬಿಂಬಿಸಿದ್ದಾರೆ. ಈ ನಡೆಯ ಮೂಲಕ ಡಿಕೆಶಿ 2 ಗುರಿಗಳನ್ನ ಸಾಧಿಸಿದ್ದಾರೆ. ತಮಗೆ ಯಾವುದೇ ರೀತಿಯ ಬಂಡಾಯದ ಉದ್ದೇಶ ಇಲ್ಲ ಅನ್ನುವಂಥದ್ದನ್ನ ಸಾಬೀತುಪಡಿಸೋದು ಒಂದಾದ್ರೆ, ಮತ್ತೊಂದು ಮುಖ್ಯಮಂತ್ರಿಯವರ ಪದಚ್ಯುತಿಯ ಬಗ್ಗೆ ಮಾತನಾಡ್ತಾ ಇರುವಂತಹವರು ರಾಜಣ್ಣ ಅವರೇ ಹೊರತು ತಾವಲ್ಲ ಅಂತ ಹೇಳಿ ಹೈಕಮಾಂಡ್ ಹಂತದಲ್ಲಿ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ನಡೆಗಳನ್ನ ಇಲ್ಲಿ ಗಮನಿಸಿದ್ರೆ ಅವರು ಒಂದೆಡೆ ಪಕ್ಷದ ರಕ್ಷಕನಾಗಿ ಅಂದ್ರೆ ಪಾರ್ಟಿ ಡಿಫೆಂಡರ್ ಆಗಿ, ಮತ್ತೊಂದು ಕಡೆ ಕಟ್ಟುನಿಟ್ಟಿನ ಶಿಸ್ತು ಪಾಲಕನಾಗಿ ತಮ್ಮ ಬಿಂಬವನ್ನ ಗಟ್ಟಿಗೊಳಿಸ್ಕೊಳ್ತಾ ಇದ್ದಾರೆ. ರಾಜಣ್ಣ ಅವರ ಹೇಳಿಕೆಯನ್ನ ತರ್ಕದ ಮೂಲಕವೇ ಎದುರಿಸಿದಂತಹ ರೀತಿ ಶಕ್ತಿ ಸೌಧದ ಪಡಸಾಲೆಯಲ್ಲಿ ದೊಡ್ಡ ಚರ್ಚೆಗೂ ಸಹ ಗ್ರಾಸವಾಗಿದೆ. ಕಾಂಗ್ರೆಸ್ನಿಂದ ಡಿಕೆ ಬಿಜೆಪಿ ಪರ ವಾಲ್ತಾ ಇದ್ದಾರಾ ಅನ್ನುವಂತಹ ಚರ್ಚೆಗಳು ಸಹ ಪ್ರಾರಂಭ ಆಗಿದ್ವು. ಡಿಕೆ ಅವರ ಕೆಲ ನಡೆ ನುಡಿಗಳು ಬಿಜೆಪಿಯ ತತ್ವ ಸಿದ್ಧಾಂತಗಳ ಪರ ಇದ್ದಿದ್ದು ಕೂಡ ಕೆಲ ಕಾಂಗ್ರೆಸ್ಸಿಗರ ಕಣ್ಣನ್ನ ಮತ್ತಷ್ಟು ಕೆಂಪಗಾಗಿಸಿತ್ತು. ರಾಜಕೀಯದ ಈ ಆಂತರಿಕ ಹಗ್ಗ ಜಗ್ಗಾಟಗಳು ಮತ್ತು ನಾಯಕತ್ವದ ಕುರಿತಾದ ಜಿಜ್ಞಾಸೆಗಳು ರಾಜ್ಯದ ಅಭಿವೃದ್ಧಿ ಹಾಗೆ ಆಡಳಿತದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತಾ ಅಥವಾ ಇದು ಕೇವಲ ಅಧಿಕಾರ ಕೇಂದ್ರಿತ ಚದುರಂಗದಾಟವಾ? ಆದ್ರೆ ಒಂದಂತೂ ನಿಜ, ಸಿದ್ದರಾಮಯ್ಯ ಆಶೀರ್ವಾದ ಮತ್ತು ಸಪೋರ್ಟ್ ಇಲ್ಲದೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೇರೋದು ಮಾತ್ರ ಕಷ್ಟ ಸಾಧ್ಯ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಮತ್ತು ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.